ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಆಸೆಗೆ ಕೊನೆಯಿಲ್ಲವೇ? ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಮಾನವನ ಆಸೆಗಳಿಗೆ ಕೊನೆಯೆಂಬುದೇ ಇಲ್ಲ. ಸಕಲ ಭಾಗ್ಯವಿದ್ದರೂ ಸಹ ಇದು ಬೇಕು ಅದು ಬೇಕು ಎಂದು ಯಾವಾಗಲೂ ಹುಡುಕುತ್ತಿರುತ್ತಾನೆ. ಸಾಮಾನ್ಯವಾಗಿ ಕಾಲಿಲ್ಲದವನು ನನಗೂ ಕಾಲಿದ್ದಿದ್ದರೆ ಓಡಾಡಿಕೊಂಡಿರುತ್ತಿದ್ದೇ ಎಂದು ಬಯಸುತ್ತಾನೆ. ಕಾಲಿದ್ದವನು ಓಡಾಡಿಕೊಂಡಿರಲು ತುಂಬಾ ಕಷ್ಟ, ಹಾಗಾಗಿ ಸೈಕಲ್ ಬೇಕೆಂದು ಬಯಸುತ್ತಾನೆ. ಸೈಕಲ್ ಇದ್ದವನು ತುಳಿಯುವುದು ಕಷ್ಟವೆಂದು ಭಾವಿಸಿ ಸ್ಕೂಟರ್ ಬೇಕೆಂದು ಬಯಸುತ್ತಾನೆ. ಸ್ಕೂಟರ್ ಇದ್ದವನಿಗೆ ಕಾರು, ಕಾರಿದ್ದವನಿಗೆ ದೊಡ್ಡ ಗಾತ್ರದ ಲಕ್ಸುರಿ ಕಾರ್. ಹೀಗೆ ಬೇಕುಗಳ ಪಟ್ಟಿಯು ಕೊನೆಯಿಲ್ಲದೆ ವಾಮನ ರೀತಿ ಬೆಳೆಯುತ್ತದೆ. ಈ ಆಸೆಗಳ ಪಟ್ಟಿಯೇ ತುಂಬಾ ವಿಚಿತ್ರ. ಭಗವಂತ ಮನುಷ್ಯರಲ್ಲಿ ಆಸೆಯ ಕಿಡಿಯನ್ನು ಹೊತ್ತಿಸಿದ್ದಾನೆ. ಯಾವಾಗ ಅದು ಆರಿ ಸಾಕೆಂದು ಹೇಳುತ್ತಾನೆಯೋ ಎಂಬುದು ತಿಳಿಯಲು ಸಾಧ್ಯವಿಲ್ಲ. ಒಮ್ಮೆ ಸಂಜೆಯೊಳಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಚೀಟಿಯಲ್ಲಿ ಬರೆದು ಊರ ಹೊರಗಿನ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದರೆ ಬೆಳಗಾಗುವುದರಲ್ಲಿ ಅವೆಲ್ಲ ಈಡೇರುತ್ತವೆ ಎಂಬ ಅಶರೀರ ವಾಣಿಯಾಗುತ್ತದೆ. ಜನರೆಲ್ಲ ತಮ್ಮ ಆಸೆಗಳನ್ನೆಲ್ಲ ಬರೆದ ಚೀಟಿ ಹಾಕಲು ದೌಡಾಯಿಸುತ್ತಿದ್ದರೆ ಒಬ್ಬ ಭಿಕ್ಷುಕ ಮಾತ್ರ ಇದಾವುದರ ಪರಿವಿಲ್ಲದೆ ಕುಳಿತದ್ದನ್ನು ನೋಡಿ, ಏ ಭಿಕ್ಷುಕ, ನೀನು ಬೆಳಗಾಗುವುದರಲ್ಲಿ ಶ್ರೀಮಂತನಾಗಿ ಸುಖದಿಂದಿರಬಹುದು, ಬೇಗ ಚೀಟಿ ಬರೆದು ಹಾಕಲು ನಡೆ ಎಂದಾಗ ಭಿಕ್ಷುಕ ಕೇಳಿಯೂ ಕೇಳದಂತೆ ಸುಮ್ಮನಾಗಿರುತ್ತಾನೆ. ಅದೆಂತಹ ವಿಸ್ಮಯವೆಂದರೆ, ಬೆಳಗಾಗುವುದರಲ್ಲಿ ಎಲ್ಲರ ಜೀವನವೇ ಬದಲಾಗಿ ಸಂಭ್ರಮ ಮನೆ ಮಾಡಿರುತ್ತದೆ. ಆದರೆ ಈ ಸಂಭ್ರಮ ಆಚರಿಸಲು ಮನೆಯಾಚೆ ಬಂದಾಗ ತಮಗಿಂತಲೂ ಹೆಚ್ಚಿನದನ್ನು ಪಡೆದುಕೊಂಡಿದ್ದವರನ್ನು ಕಂಡು ನಾವು ಇನ್ನಷ್ಟು ಕೇಳಿಕೊಳ್ಳಲಿಲ್ಲವಲ್ಲ ಎಂಬ ಅಸೂಹೆ ಪಡುತ್ತಾ ಕೈ ಹಿಸುಕಿಕೊಳ್ಳುತ್ತಾರೆ. ಆದರೆ ಭಿಕ್ಷುಕ ಮಾತ್ರ ಅತೃಪ್ತಿ ಹೊಂದಿದವರನ್ನು ಕಂಡು ನಿರುಮ್ಮಳವಾಗಿರುತ್ತಾನೆ. ಆಸೆಯ ಬೆನ್ನು ಹತ್ತುವ ಸ್ವಭಾವ ಹೊಂದಿದವರಿಗೆ ಜೀವನದಲ್ಲಿ ಸಂತೃಪ್ತಿಯ ಅನುಭವ ಸಿಗಲು ಸಾಧ್ಯವಿಲ್ಲ. ಅದು ಸಾಧ್ಯವಾಗಬೇಕಾದರೆ ಆಸೆಯ ವ್ಯಾಮೋಹದಿಂದ ಪೆಟ್ಟು ತಿಂದು ಪಶ್ಚಾತ್ತಾಪ ಅನುಭವಿಸಿದಾಗಲೇ ಗೊತ್ತಾಗುತ್ತದೆ. ಅತಿ ಆಸೆಯೇ ದುಃಖಕ್ಕೆ ಮೂಲವಾಗಿದ್ದು, ಬಂದ ಸುಖವ ಬಿಡಬೇಡ, ಬಾರದುದ ಬೇಕೆಂದು ಬಯಸಬೇಡ ಎಂಬ ರತ್ನಾಕರ ವರ್ಣಿಯವರ ಮಾತಿನಂತೆ ಬೇಕು ಬೇಕೆಂಬ ಆಸೆಯು ಕೊನೆಯಿಲ್ಲದ ಆಗಸದಂತೆ ಇದ್ದೇ ಇರುತ್ತದೆ. ಹಾಗಂತ ನಿರಾಶಾವಾದಿಗಳಾಗಬೇಕಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚುವಷ್ಟು ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು ಅಲ್ಲವೇ? ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.